ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸ ಏವ ವಕ್ತಾ ಸ ಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ. ಇದು ಸಂಸ್ಕೃತದ ಸುಪ್ರಸಿದ್ಧವಾದ ಶ್ಲೋಕ. ಭರ್ತೃಹರಿಯ ನೀತಿಶತಕದ ಶ್ಲೋಕ. ಇಲ್ಲಿ ಸಂಪತ್ತು ಇರುವಂತಹ ವ್ಯಕ್ತಿಯನ್ನು ಸಮಾಜ ಹೇಗೆ ಕಾಣುತ್ತೆ ಎನ್ನುವಂತಹ ವಿಷಯವನ್ನು ಕವಿ ಹೇಳ್ತಾನೆ. ಕವಿ ಏನು ಹೇಳ್ತಾನೆ ಅಂತಂದರೆ, ಯಾರ ಬಳಿ ಸಂಪತ್ತಿದೆಯೋ ಅವನೇ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದವನು ಅಂತ ಅನಿಸ್ಕೊಳ್ತಾನೆ. ಅವನನ್ನೇ ದೊಡ್ಡ ಪಂಡಿತ, ಜ್ಞಾನಿ ಅಂತಲೂ ಕೂಡ ಕರೀತಾರೆ. ಎಲ್ಲ ಗುಣಗಳು ಅವನಲ್ಲೇ ಇದೆ ಅಂತ ಹೇಳ್ತಾರೆ. ಒಳ್ಳೆಯ ಮಾತನ್ನಾಡ್ತಾನೆ ಅಂತ ಹೇಳ್ತಾರೆ. ಅವನನ್ನು ನೋಡಿದರೆ ಆಹಾ ಎಂಥ ಸುಂದರ ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಸಮಾಜದಲ್ಲಿ ಯಾರ ಬಳಿ ಸಂಪತ್ತಿದೆಯೋ ಅವನು ಎಲ್ಲ ರೀತಿಯಲ್ಲೂ ಕೂಡ ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ. ಹಾಗಾಗಿ ಎಲ್ಲ ಗುಣಗಳು ಕೂಡ ಸಂಪತ್ತನ್ನೇ ಅಂದರೆ ಕಾಂಚನವನ್ನೇ ಆಶ್ರಯಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಆದರೆ ಈ ಶ್ಲೋಕ ಒಂದು ವ್ಯಂಗ್ಯವಾದಂತಹ ಸತ್ಯವನ್ನು ತೋರಿಸುತ್ತೆ. ಸಮಾಜದಲ್ಲಿ ಧನ ಇದ್ದರೆ ಮಾತ್ರ, ಅಂದರೆ ಸಂಪತ್ತಿದ್ದರೆ ಮಾತ್ರ ಗೌರವ ದೊರೆಯುತ್ತೆ, ಇಲ್ಲ ಅಂತಂದರೆ ಅವನಿಗೆ ಗೌರವ ಇಲ್ಲ ಎನ್ನುವಂತಹ ಒಂದು ಮನೋಭಾವನೆಯನ್ನು ಕವಿ ಇಲ್ಲಿ ಟೀಕೆ ಮಾಡಿದ್ದಾನೆ. ಹಾಗಾಗಿ ಧನದ ಮಹತ್ವವನ್ನು ಹೇಳುವುದಕ್ಕಿಂತಲೂ ಸಮಾಜದ ದೃಷ್ಟಿಕೋನವನ್ನು ಇಲ್ಲಿ ಕವಿ ಪ್ರಶ್ನೆ ಮಾಡ್ತಾನೆ. ಆದರೆ ಏನೇ ಇರಲಿ, ವ್ಯಂಗ್ಯವಾದಂತಹ ಮಾತು ಅಂತ ಅನಿಸಿದರೂ ಸಮಾಜದಲ್ಲಿ ಸಂಪತ್ತಿಲ್ಲದೆ ಬದುಕುವುದಂತೂ ತುಂಬ ಕಷ್ಟಕರ ಅನ್ನೋದಂತೂ ಸತ್ಯ. ಏನಂತೀರಿ?